ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಲಾಡಿ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಸ್ವಾಯತ್ತ ಸಂಸ್ಥೆ ದುರುಪಯೋಗ ಮಾಡಿಕೊಂಡು ದೇವರಂತ ನಮ್ಮ ಹೆಣೆಯೋದಕ್ಕೆ ಕ್ಯೂ ಬಿಟ್ಟು ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ರೀ. ದೇಶದಾದ್ಯಂತ ರಸ್ತೆಗಿಳಿತೀವಿ ಅಂದರೂ ಅಚ್ಚರಿಯಲ್ಲ. ಇಂಗು ತಿಂದ ಮಂಗನಂತ ಹಿಂಬಾಲಕರು ರಸ್ತೆಗಿಳಿದು ಹೋರಾಟಕ್ಕಿಳಿದರೆ ಅದೇನು ಅತಿಶಯೋಕ್ತಿಯೂ ಅಲ್ಲ ಬಿಡಿ. ಜೈಲಿಗೆ ಹೋಗಿ ಬಂದವರ ಹೆಗಲ ಮೇಲೆ ಹೊತ್ತು ಮೆರವಣಿಗೆ ಮಾಡು ಕನಿಷ್ಠ ಮಟ್ಟಕ್ಕೆ ಇಳಿದಾಗಿದೆ. ಪ್ರತಿಭಟನೆ, ಹೋರಾಟ, ಅಕ್ರಮ ಮುಚ್ಚಿಕೊಳ್ಳುವುದಕ್ಕೆ ಬಳಕೆಯ ಅಸ್ತ್ರ. ಪ್ರಕರಣ ಆಸ್ತಿ ಮುಟ್ಟುಗೋಲಿಂದ ಬಚಾವಾಗೋದಕ್ಕೆ ಯಾವ ಕೆಳಮಟ್ಟಕ್ಕೆ ಬೇಕಾದರೂ ಇಳಿಬಹುದು, ಅನುಮಾನವೇ ಬೇಡ. ಇಂಥ ಘಟನೆ ಇತ್ತೀಚೆಗೆ ಹೆಚ್ಚುತ್ತಿರೋದೇ ಸಾಕ್ಷಿ. ಯಾಕೆ ಇಷ್ಟೆಲ್ಲ ಆರಂಭ ಅಂದರೆ, ಹೆರಾಲ್ಡ್ ವಂಚನೆ ಹಿನ್ನೆಲೆಯಲ್ಲಿ ಇಡಿ ಬರೋಬ್ಬರಿ 700 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುತ್ತಿದೆ. ದೆಹಲಿ, ಲಕ್ನೋ, ಮುಂಬೈ ಆಸ್ತಿಯನ್ನು ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಸುಬ್ರಹ್ಮಣ್ಯಂ ಸ್ವಾಮಿ ಮೊದಲು ಸಮರ ಸಾರಿದ ಪ್ರಕರಣ ಹೆರಾಲ್ಡ್. ಎರಡನೇ ಪ್ರಕರಣ ರಾಹುಲ್ ಗಾಂಧಿ ಪೌರತ್ವ. ಒಂದು ಹಂತದಲ್ಲಿ ಯಶಸ್ವಿಯಾಗಿದ್ದಾರೆ ಸ್ವಾಮಿ. ರಾಹುಲ್ ಪೌರತ್ವ ಬಾಕಿ. ಸುಪ್ರೀಂ ಕೋರ್ಟ್ ಗಡುವು ಹಾಕಿ ಕೇಂದ್ರ ಸರ್ಕಾರಕ್ಕೆ ಪೌರತ್ವದ ಕುರಿತು ವರದಿ ನೀಡುವಂತೆ ಆದೇಶಿಸಿದೆ. ಕೇಂದ್ರ ಸರ್ಕಾರ ವರದಿ ಮೇಲೆ ರಾಹುಲ್ ಭವಿಷ್ಯ ಡಿಪೆಂಡ್. ಒಟ್ಟಾರೆ ರಾಹುಲ್ ಗಾಂಧಿ ಪೌರತ್ವ ರದ್ದಾದರೂ ಅಚ್ಚರಿ ಇಲ್ಲ ರೀ. ಇನ್ನು ಹೆರಾಲ್ಡ್ ವಂಚನೆ ಮುಚ್ಚಿ ಹೋಯ್ತಾ? ಇಡಿ ಸುಮ್ಮನಾಯ್ತಾ? ಆದರೆ ಇಡಿ ಸಂಪೂರ್ಣ ಸಾಕ್ಷಿ ಇಲ್ಲದೆ ಏನನ್ನೂ ಮಾಡೋದಿಲ್ಲ. ಬಲವಾದ ಸಾಕ್ಷ್ಯ ಸಿಕ್ಕ ಹಿನ್ನೆಲೆಯಲ್ಲಿ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಮುಂದಾಗಿದೆ. ಹಾಗಾದರೆ ಏನದು ಹೆರಾಲ್ಡ್ ರದ್ದ ಅಂತ ನೋಡಿಕೊಂಡು ಬರೋಣ ಬನ್ನಿ. ನ್ಯಾಷನಲ್ ಹೆರಾಲ್ಡ್ AJL ಯಂಗ್ ಇಂಡಿಯನ್ ಲಿಮಿಟೆಡ್ ಸ್ವಾಧೀನಪಡಿಸಿಕೊಂಡಿತ್ತು. ಬಿಜೆಪಿ ನಾಯಕ ಸ್ವಾಮಿ YIL 2,000 ಕೋಟಿ ರುಗಳಿಗೆ ಹೆಚ್ಚು ಮೌಲ್ಯದ ಆಸ್ತಿ ಮೇಲೆ ಹಿಡಿತ ಸಾಧಿಸಲು AJL ಆಸ್ತಿ ಸ್ವಾಧೀನಪಡಿಸಿಕೊಂಡಿದೆ ಎಂದು ಆರೋಪಿಸಿ ದೂರು ನೀಡಿದರು. AJL ಆಸ್ತಿಗೆ ಸಂಬಂಧಿಸಿ 988 ಕೋಟಿ ಆದಾಯದ ಅಕ್ರಮ ವರ್ಗಾವಣೆ ಆರೋಪ ತನಿಖೆ ನಂತರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಇಡಿ ಹೇಳಿದೆ. 2023 ನವೆಂಬರ್ನಲ್ಲಿ ಇಡಿ ದೆಹಲಿ, ಮುಂಬೈ ಮತ್ತು ಲಕ್ನೋ ಸೇರಿ 661 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಮತ್ತು 90.2 ಕೋಟಿ ಮೌಲ್ಯದ AJL ಷೇರು ಮುಟ್ಟುಗೋಲು ಹಾಕಿಕೊಂಡಿತ್ತು. ಮುಂಬೈ ಹೆರಾಲ್ಡ್ ಹೌಸ್ ಜಿಂದಾಲ್ ಸೌತ್ ವೆಸ್ಟ್ ಪ್ರಾಜೆಕ್ಟಿಗೆ ನೋಟಿಸ್ ಅಂಟಿಸಿದೆ. ಭವಿಷ್ಯದ ಎಲ್ಲ ಬಾಡಿಗೆ ಪಾವತಿ ನೇರ ಇಡಿಯೊಂದಿಗೆ ಠೇವಣಿ ಇಡುವಂತೆ ಕಂಪನಿಗೆ ನಿರ್ದೇಶಿಸಲಾಗಿದೆ. ಕಾಂಗ್ರೆಸ್ ನಾಯಕತ್ವದ ಸಂಪೂರ್ಣ ರಾಜಕೀಯ ಹಣಕಾಸು ಸಂಬಂಧ ಮೂಲಕ ಆಸ್ತಿ ಅಕ್ರಮ ಸಂಪಾದಿಸಿ ಅಕ್ರಮ ವರ್ಗಾಯಿಸಲಾಗಿದೆ ಎಂದು ಇಡಿ ಆರೋಪಿಸಿದೆ. 2021ರಲ್ಲಿ ಪ್ರಾರಂಭವಾದ ಇಡಿ ತನಿಖೆ 2014ರಲ್ಲಿ ಸ್ವಾಮಿ ದೆಹಲಿ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಖಾಸಗಿ ಕ್ರಿಮಿನಲ್ ದೂರಿನಿಂದ ಪ್ರಕರಣ ಬಹಿರಂಗಗೊಂಡಿತ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಇತರ ಹಿರಿಯ ಕಾಂಗ್ರೆಸ್ ನಾಯಕರು ಯಂಗ್ ಇಂಡಿಯನ್ ಮೂಲಕ 50 ಲಕ್ಷ ರು ಮೊತ್ತಕ್ಕೆ AJL 2,000 ಕೋಟಿ ಮೌಲ್ಯದ ಆಸ್ತಿ ಸ್ವಾಧೀನಪಡಿಸಿಕೊಂಡಿದೆ ಎಂದು ಸುಬ್ರಹ್ಮಣ್ಯ ಸ್ವಾಮಿ ಆರೋಪಿಸಿದರು. ದೆಹಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ತನಿಖೆ ಮುಂದುವರಿಸಲು ಅವಕಾಶ ಮಾಡಿಕೊಡ್ತು. ತನಿಖೆ ಸಮಯದಲ್ಲಿ ಇಡಿ ಹಲವು ಸ್ಥಳಗಳಲ್ಲಿ ಶೋಧ ಮತ್ತು ಅಕ್ರಮ ವಶಪಡಿಸಿಕೊಂಡಿತ್ತು. ಯಂಗ್ ಇಂಡಿಯನ್ ನೆಟ್ವರ್ಕ್ಸ್ ನಕಲಿ ದೇಣಿಗೆ ಮೂಲಕ 18 ಕೋಟಿ, ಅಕ್ರಮ ಹಣ 38 ಕೋಟಿ, ಮುಂಗಡ ಬಾಡಿಗೆ ಮತ್ತು ಜಾಹೀರಾತು ಮೂಲಕ 29 ಕೋಟಿ ಅಕ್ರಮವಾಗಿದೆ ಎಂದು ಆರೋಪಿಸಲಾಗಿದೆ. ಕಾಂಗ್ರೆಸ್ ನಿಯಂತ್ರಿತ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ವಿರುದ್ಧದ ಹಣ ವರ್ಗಾವಣೆ ಪ್ರಕರಣದ ತನಿಖೆಯಲ್ಲಿ ಜಪ್ತಿ ಮಾಡಲಾಗಿರುವ 661 ಕೋಟಿ ಮೌಲ್ಯದ ಸ್ಥಿರ ಆಸ್ತಿ ಸ್ವಾಧೀನಪಡಿಸಿಕೊಳ್ಳಲು ಜಾರಿ ನಿರ್ದೇಶನಾಲಯ ನೋಟಿಸ್ ಜಾರಿ ಮಾಡಿದೆ. ದೆಹಲಿಯ ITOನಲ್ಲಿರುವ ಹೆರಾಲ್ಡ್ ಹೌಸ್, ಮುಂಬೈನ ಬಾಂದ್ರಾ ಮತ್ತು ಲಕ್ನೋ AJL ಕಟ್ಟಡ ತೆರವುಗೊಳಿಸುವಂತೆ ನೋಟಿಸ್ ಹಚ್ಚಲಾಗಿದೆ ಎಂದು ಇಡಿ ಹೇಳಿದೆ.
ಹಣ ವರ್ಗಾವಣೆ ತಡೆ PMLA ಸೆಕ್ಷನ್ 8 ಮತ್ತು ನಿಯಮ 5(1) ಅಡಿಯಲ್ಲಿ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ ನವೆಂಬರ್ 2023ರಲ್ಲಿ ಈ ಸ್ಥಿರ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿತ್ತು. ದೆಹಲಿ, ಮುಂಬೈ ಮತ್ತು ಲಕ್ನೋದಲ್ಲಿನ AJLನ 661 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಮತ್ತು AJL 90.2 ಕೋಟಿ ಮೌಲ್ಯ ಷೇರು ಜಾರಿ ನಿರ್ದೇಶನಾಲಯ ನವೆಂಬರ್ 20, 2023ರಂದು ಮುಟ್ಟುಗೋಲು ಹಾಕಿಕೊಂಡಿತ್ತು. ಜೂನ್ 26, 2014ರಂದು ನವದೆಹಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಪಟಿಯಾಲ ಹೌಸ್ ನ್ಯಾಯಾಲಯಗಳು ಹೊರಡಿಸಿದ ಆದೇಶದ ಆಧಾರದ ಮೇಲೆ ಪ್ರಕರಣದ ಕುರಿತು ಇಡಿ ತನಿಖೆ 2021ರಲ್ಲಿ ಪ್ರಾರಂಭಿಸಿತು. 2014 ಜೂನ್ 26ರಂದು ನವದೆಹಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಪಟಿಯಾಲ ಹೌಸ್ ನ್ಯಾಯಾಲಯ ಹೊರಡಿಸಿದ ಆದೇಶದ ಆಧಾರದ ಮೇಲೆ BJPಯ ಸ್ವಾಮಿ ಸಲ್ಲಿಸಿದ ಖಾಸಗಿ ದೂರಿನ ಆಧಾರದ ಮೇಲೆ ಈ ಪ್ರಕರಣ ದಾಖಲಾಗಿತ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ಪ್ರಮುಖ ರಾಜಕೀಯ ವ್ಯಕ್ತಿಗಳು ಮತ್ತು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಸೇರಿದ 2,000 ಕೋಟಿ ಹೆಚ್ಚು ಮೌಲ್ಯದ ಆಸ್ತಿ ವಂಚನೆಯಿಂದ ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಹಣ ವರ್ಗಾವಣೆ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಯಂಗ್ ಇಂಡಿಯನ್ ಸಂಸ್ಥೆಯ 30% ಶೇರ್ ಹೋಲ್ಡರ್. ಗೆಳೆಯರೇ, ಇದು ಹೆರಾಲ್ಡ್ ಕರ್ಮಕಾಂಡ. ಅದು ಸೈನಿಕರ ಹಣ ಬಳಸಿ ಕಟ್ಟಿದ ಹೆರಾಲ್ಡ್ ಸಂಸ್ಥೆ. ಹಣ ದುರುಪಯೋಗದ ಕುರಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.